ಅಲ್ರಿ ಈ ವಿಮಾನ 2024 ಕ್ರಾಶ್ ಆಗೈತೆ. ಅದನ್ನ ಈಗ ಈ ಪಾಕಿಸ್ತಾನದಲ್ಲಿ ಮಾರಕ್ಕಂತೂ ಕೆಲಸ ಇಲ್ಲ. ಯಾವ ವಿಮಾನ ಕ್ರಾಶ್ ಆಗೈತೆ ಯಾವ ವಿಮಾನ ಇಲ್ಲ ಅಂತ ನೋಡ್ತಾ 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 ಯಾವ ಹಳೆ ಬೆಳೆವ್ ಸಿಕ್ಕಿರೋವೆಲ್ಲ ಹಾಕ್ಬಿಡ್ತಾರ. ತಿನ್ನಕ್ಕೆ ಹಣ್ಣೇ ಇಲ್ಲ, ಕುಡಿಯಕ್ಕೆ ನೀರಿಲ್ಲ ಇವ್ರಿಗೆ. ಸುಳ್ಳು ಪೋಸ್ಟ್ ಹಾಕೋದು ಮಾತ್ರ ಚೈನನ್ ಮೀರಿಸ್ತಾರೆ ಇವರು. ನೋಡ್ರಿ ಇಲ್ಲಿ ಒಬ್ಬೊಬ್ಬನ ಒಂದೊಂದು ಲಾಂಚರ್ ಹಿಡ್ಕೊಂಡು ಭಾರತ ಕೊಡಿದೀವಿ ಅಂತ ನಿಂತಾರ. ಇವರಂತೂ ಭಯೋತ್ಪಾದಕರಂತೂ ಅಲ್ವೇ ಅಲ್ಲ. ಇವರಂತೂ ಪಾಕಿಸ್ತಾನ ಸೈನಿಕರು ಅನ್ಸಕತ್ತ ನಮ್ಗಂತ. ನಿಮ್ಗೇನು ಅನ್ಸುತ್ತಾ? ನೀವೇನು ಎಗ್ರಾಡಿದ್ರು ಅಲ್ಲೇ ಆಡ್ರಿ, ಮುಂದೆ ಮಾತ್ರ ಬರ್ಬಾಡ್ರಪ್ಪ, ಭಾಳ ಕೆಟ್ಟ ಮಂದಿ ಇದಾರೆ ನಮ್ಮರು. ಇದೊಂದು ಪೋಸ್ಟರ್ ನೋಡಿ, ರಫಾಲ್ ಶಾಟ್ ಡೌನ್ ಕನ್ಫರ್ಮ್ಡ್. ಅಲ್ರಿ ನಿಮ್ಮ ಹತ್ರ ಯಾವ್ದಾದ್ರು ಒಂದು ಸಾಕ್ಷನ್ ಅದಾವ? ಇಲ್ಲಿ ಕ್ರಾಶ್ ಆಗಿ ಬಿದ್ದಿರೋ ವಿಮಾನ ರಫಾಲೆ, ಆದರೆ ಇಲ್ಲಿ ಸೀರೀಸ್ ನೋಡಿ BS-001 ಸ್ಟಾರ್ಟ್ ಆಗುತ್ತೆ. ಆದರೆ ಇದು ನಮ್ದಲ್ಲ, ನಮ್ಮ ದೇಶದ ರಫಾಲ್ ಸ್ಟಾರ್ಟ್ ಆಗೋದು ಸೀರೀಸ್ ನಂಬರ್ ಇಲ್ಲಿ ನೋಡಿ. ನಮ್ಮ ದೇಶದ ರಫಾಲ್ RV ಸೀರೀಸಿಂದ ಸ್ಟಾರ್ಟ್ ಆಗುತ್ತೆ ಹೊರತು BS ಅಥವಾ ಯಾವುದೇ ಎಡಿಟ್ ಮಾಡಿರೋ ಸೀರೀಸಿಂದ ಅಲ್ಲ. ಇದೊಂದು ಆರ್ಟಿಕಲ್ ನೋಡ್ರಿ, ಪಾಕಿಸ್ತಾನಿ ಹೈಪರ್ಸಾನಿಕ್ ಮಿಸೈಲ್ ಡೆಸ್ಟ್ರಾಯ್ಡ್ ಬೈ ಇಂಡಿಯನ್ S-400. ನೀವೇನು ಮಾಡಿದ್ರು ಪಾಕಿಸ್ತಾನ ಜನನ ಉಚ್ಚಾರಣೆ ಮಾಡ್ಬೋದು ಅಷ್ಟೇ. ಇಡೀ ಜಗತ್ತಿಗೆ ಗೊತ್ತಿದೆ ಚೀನಾದ ಆಟ ಆಡೋ ಸಾಮಾನ್ಯನ ತಾಕತ್ತು ಏನು ಅಂತ.